ಬಂದಿರೆ ಮಮ ಬಾಳಿನಾಗದ ಚಂದಿರನೇ, ಬಂದಿರೆ ಮಮ ಬಾಳಿನಾಗದ ಚಂದಿರನೇ, ಬಂದಿರೆ ಮಮ ಬಾಳಿನಾಗದ ಚಂದಿರನೇ, ಬಾಳಿನಾಗದ ಚಂದಿರನೇ. ತವ ಪ್ರೇಮ ಸುಧೆಯಲಿ ಬಿಂದು, ತವ ಪ್ರೇಮ ಸುಧೆಯಲಿ ಬಿಂದು, ತವ ಪ್ರೇಮ ಸುಧೆಯಲಿ ಬಿಂದು, ಒಳಗಿದನಾಗುವೆನು ನಾ ಇಂದು ಪ್ರಿಯಸಗಲೇ. ಪ್ರೇಮ ಸುಧೆಯಲಿ ಬಿಂದು, ಪ್ರೇಮ ಸುಧೆಯಲಿ, ಪ್ರೇಮ ಸುಧೆಯಲಿ, ಪ್ರೇಮ ಸುಧೆಯಲಿ ಬಿಂದು, ಒಳಗಿದಳಾಗುವೆನು ನಾನಿಂದು ಪ್ರಿಯನೇ. ಬಂದಿರೆ ಮಮ ಬಾಳಿನಾಗದ ಚಂದಿರನೆ, ತವ ಪ್ರೇಮ ಸುಧೆಯಲಿ ಬಿಂದು, ಬಂದಿರೆ ಮಮ ಬಾಳಿನಾಗದ ಚಂದಿರನೆ, ತವ ಪ್ರೇಮ ಸುಧೆಯಲಿ ಬಿಂದು, ಬಿಂದು ಪುಳಗಿದಳಾಗುವೆನು ನಾನಿಂದು ಪ್ರಿಯರೇ. ಪ್ರೇಮ ಸುಧೆಯಲಿ ಬಿಂದು ಪುಳಗಿದಳಾಗುವೆನು ನಾನಿಂದು ಪ್ರಿಯನೇ. ಬಂದಿರೆ ಮಮ ಬಾಳಿನಾಗದ ಚಂದಿರನೆ, ತವ ಪ್ರೇಮ ಸುಧೆಯಲಿ, ಪ್ರೇಮ ಸುಧೆಯಲಿ ಬಿಂದು, ಪ್ರೇಮ ಸುಧೆಯಲಿ ಬಿಂದು, ಪ್ರೇಮ ಸುಧೆಯಲಿ ಬಿಂದು, ಒಳಗಿದಳಾಗುವೆನು ನಾನಿಂದು, ಒಳಗಿದಳಾಗುವೆನು ನಾನಿಂದು ಪ್ರಿಯನೇ. ಬಂದಿರೆ ಮಮ ಬಾಳಿನಾಗದ ಚಂದಿರನೆ.
ಯಾಕೆ ನೋಡ್ತಾ ನಿಂತೀರಿ? ನೋಡ್ಬೇಕಂತ ಅನಿಸುತ್ತಪ್ಪ. ಹಾಗೆ ಏನ್ ಹೇಳಿದೆ ನೀನು? ಬಂದಿರೇ ಬರಬಾರ್ದಿತ್ತೆ. ಹಾಗೆ ಹೇಳಿದ್ದಲ್ಲ ನಾನು. ಇದು ಕೆಲವು ಕಡೆ ಕೆಲವು ಪದ್ಧತಿ ಉಂಟು. ಯಾವುದು? ಯಾರಾದ್ರೂ ಬರಬಾರ್ದು ಇದ್ದವ್ರು ಮನೆಗೆ ಬಂದ್ರೆ ಹೇಗಾದ್ರೂ ಅವ್ರನ್ನ ಸಾಗ ಹಾಕ್ಬೇಕಲ್ಲ, ಹಾಗೆ ಹೇಳುದುಂಟು. ಏನು ಅಂತ? ಇವತ್ತು ಬಂದ್ರ ನೀವು? ಬಂದದ್ದು ಒಳ್ಳೇದಿತ್ತು, ಆದ್ರೆ ಒಂದ್ 4 ದಿವಸ ಇಲ್ಲಿ ಉಳಿಬಹುದಿತ್ತು. ಇವತ್ತೇ ಮನೆಗೆ ಹೋಗುವ ಅವಸರ ಉಂಟೆ ನಿಮ್ಗೆ. ಒಟ್ಟಿನಲ್ಲಿ ಬೇಗ ಹೋಗಿ ಅಂತ ಹೇಳಿದಾಗ ಹಾಗೆ ಹೇಳಿದ್ರೆ ಎದ್ದೋಗ್ತಿರ್ತಾರೆ ಅವರು. ಹಾಗೇನಿಲ್ಲ. ಮತ್ತೆ ನೀವು ಯಾಕೆ ಹಾಗೆ ಹೇಳಿದ್ರೆ ಎದ್ದೋದ್ರು ನೋಡಿ. ಹಾಗಾದ್ರೆ ಬಂದದ್ದು ಒಳ್ಳೇದಾಯ್ತು ಅಂತ. ಖಂಡಿತವಾಗಿ ಬಂದಿರೋದು ಕೇಳ್ತಿತ್ತ. ಆದ್ರೆ ಬರ ನಿರೀಕ್ಷೆಯಲ್ಲೇ ಇದ್ದೀಯ ನೀನು? ಖಂಡಿತವಾಗಿ ಪತ್ರಮುಖೇನವಾಗಿ ನನ್ನ ಮನಸ್ಸಿನ ಅಭಿಪ್ರಾಯಗಳು ನಿಮ್ಮನ್ನು ತಿಳಿಸಿ ನಿಮ್ಮನ್ನು ಬಾಳ ನಾಯಕನಾಗಿ ಪಡೆಯುವಂತ ಆಸೆ ಇದ್ದಿತ್ತು ನನಗೆ. ಯಾಕಿನ್ನು ಪತ್ರಕ್ಕೆ ಪ್ರತಿಯಾಗಿ ಉತ್ತರ ಲಭಿಸಲಿಲ್ಲ ಎನ್ನುವ ಕಾರಣಕ್ಕೆ ಮನಸ್ಸಿಗೆ ಬಹಳಷ್ಟು ಬೇಸರವಾಗಿತ್ತು. ಹಾಗಾಗಿ ಬೇಸರದಲ್ಲಿ ನಾನು ಇದ್ದದ್ದು. ಒಮ್ಮೆಲೆ ನಿಮ್ಮ ಆಗಮನವಾಯಿತು ನೋಡಿ, ನನಗೆ ಮಾತೇ ಹೊರಡ್ಲಿಲ್ಲ. ಕೆಲವು ಸಲ ಮಾತಾಡೋದಾದ್ರೆ ತೊಂದರೆ ಇಲ್ಲ, ಕಣ್ಣ ಭಾಷೆ ಅರ್ಥ ಆಗ್ಬೇಕಷ್ಟೇ. ಅದು ಹೌದು. ಮಾತಿಗಿಂತಲೂ ಕಣ್ಣಿನಲ್ಲಿರುವ ಭಾಷೆ ಮೊದಲಾಗಿ ಅರ್ಥ ಆಗ್ಬೇಕು. ಪ್ರಾಯ ಸಮರ್ಥರಾದ ಗಂಡಾಗಲಿ ಹೆಣ್ಣಾಗಲಿ ಮಾತಾಡುವುದಕ್ಕಿಂತಲೂ ಕಣ್ಣಿನಲ್ಲಿ ಮಾತಾಡುವುದು ಹೆಚ್ಚಾಗುತ್ತೆ ಅಲ್ವಾ? ನನಗಿಂತಲೂ ಹೆಚ್ಚಾಗಿ ನೀವೇ ತಿಳ್ಕೊಂಡಿದ್ದೀರಿ ನೋಡಿ. ಅದರಲ್ಲೂ ಹೆಣ್ಣಿನ ಭಾವನೆ ಎಲ್ಲ ಕಣ್ಣಿನಲ್ಲೇ ಗೊತ್ತಾಗ್ತದೆ. ಹೌದು, ಬಹಳ ಸಂತೋಷ ಆಯ್ತು. ನೀವು ಇಲ್ಲಿಗೆ ಆಗಮಿಸಿದ್ದೆ ಹೇಗಾಯ್ತು ಗೊತ್ತೇ? ಹೇಗಾಯ್ತು? ನನ್ನ ಬಾಳೆನ್ನುವ ಆಗಸದಲ್ಲಿ ನಿಶೆ ಕಾಲದಲ್ಲಿ ಆ ಔಷಧೀಶನಾಗಿರುವಂತಹ ಚಂದ್ರಮನೆ ಉದಿಸಿ ಬಂದಾಗ ಆಯ್ತು. ಓಹೋ, ಹೆಚ್ಚೇಕೆ ಹಸನಾದ ಹುಲ್ಲುಗಾವಲಿಗೆ ಮೇವುದಕ್ಕೆ ಚಿಗರಿ ಮರಿಗಳನ್ನು ಬಿಟ್ಟಾಗ ಎಷ್ಟು ಸಂತೋಷ ಪಡುವುದಿಲ್ಲ ಹೇಳು. ಚಂಗನೆ ಜಿಗಿದು ತನ್ನ ಸ್ವೇಚ್ಛೆ ಎನ್ನುವ ಹಾಗೆ ಅಲ್ಲಿರುವಂತಹ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಮೇಯುತ್ತಾ ಇರ್ತದೆ. ಹೌದು, ನನಗೂ ಹಾಗೆ ನಿಮ್ಮನ್ನು ಕಂಡಿನಲ್ಲ, ಮಾತು ಮೂಕವಾಗಿ ಹೋಯ್ತು. ಹಾಗಾಗಿ ಒಂದೇ ಶಬ್ದ ಬಂದು ಇತ್ತು. ಹೌದಾ? ಅರಿತು ಬಂದೇನು ವರಿಸುವೆನು ನಾ ಮಂದಗಾಮಿನಿ, ವರಿಸುವೆನು ನಾ ಮಂದಗಾಮಿನಿ, 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 ವರಿಸುವೆನು ನಾ ಮಂದಗಾಮಿನಿ, ಮಂದಗಾಮಿನಿ, ಮರೇ ನಿನ್ನ ನಿನ್ನ ಮನದ ಭಾವ ಏನು ಎನ್ನುವುದನ್ನು ಅರಿತೇ ಬಂದವನಿದ್ದೇನೆ. ನೋಡು, ನಿನ್ನ ಮುಖ ನೋಡಿದ ಕ್ಷಣ ನಿನ್ನ ಮನದ ಭಾವ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ. ಕೊಂಡೋಟದಿಂದಲೇ ನಿನ್ನ ಆಸೆ ಏನು ಎನ್ನುವುದು ಗೊತ್ತಾಗುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇಲ್ಲಿಗೆ ಬಂದ ಬಳಿಕ, ನಿನ್ನನ್ನು ನೋಡಿದ ಬಳಿಕವೇ ನಿನ್ನ ಆಸೆ ಹೀಗೆ ಅಂತ ತಿಳ್ಕೊಳ್ಬೇಕಾದಂತಹ ಪ್ರಮೇಯ ಏನು ಇಲ್ಲ. ನೋಡು, ನೀನು ಪತ್ರ ಬರೆದಿದ್ದೀಯಲ್ಲ, ಆ ಪತ್ರವನ್ನು ಓದಿದಾಗ ನನಗೆ ಅರ್ಥ ಆಗಿತ್ತು ನೀನು ನನಗಾಗಿ
ಬಹಳವಾಗಿ ಕಾದಿರ್ತಿ ಎನ್ನುವ ಹಾಗೆ. ಅದರಲ್ಲೂ ಆ ಪತ್ರದಲ್ಲಿ ಕೊನೆಯ 4 ಸಾಲುಗಳನ್ನು ಯಾವ ಕಾಲಕ್ಕೂ ನಾನು ಮರೆಯುವ ಹಾಗಿಲ್ಲ ನೋಡು. ಹಾಗೆ ಬರ್ತಿದ್ದೆ ನಾನು. ಬರೆದು ನಿನಗೆ ಗೊತ್ತಿಲ್ವ ಅದು? ನಾ ಬಹಳಷ್ಟು ಬರ್ತಿದ್ದೆ ನೋಡಿ. ಹೌದೌದು. ಹಾಗಾಗಿ ಎಷ್ಟು ಬರೀತೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ನೆನಪಿನಲ್ಲಿ ಉಳಿಯುತ್ತದೆ, ಎಷ್ಟು ಜೀರ್ಣವಾಗುತ್ತದೆ ಅನ್ನೋದು ಮುಖ್ಯ ಆಗುತ್ತದೆ. ಆದಿತ್ತು. ಕೊನೆಯ ಸಾಲಿಗೆ ಗೊತ್ತಾಯ್ತಾ? ನಿನ್ನ ನೆನಪಿಲ್ಲ ತಾನೆ? ನನಗೆ ನೆನಪಿಲ್ಲ. ನನಗೆ ನೆನಪುಂಟು. ನೀವು ನನ್ನನ್ನು ಮದುವೆ ಆಗುತ್ತೀರಾ ಅಂತ ಆದ್ರೆ ನಿಮ್ಮನ್ನು ಮದುವೆ ಆಗುವುದಕ್ಕಾಗಿ ನಾನು 10 ವರ್ಷಗಳು ಬೇಕಾದ್ರೂ ಕಾಯುತ್ತೇನೆ ಅಂತ ಬರ್ದಿದ್ಯಲ್ಲ ನೀನು. ಅಯ್ಯೋ, ಅದನ್ನು ಹಾಗೆ ಬರ್ತಿದ್ನ ನಾನು. ಹಾಗೆ ಬರ್ದದ್ದು. ಎಲ್ಲೆಲ್ಲ ಹೇಗೆ ಬರ್ತಿದ್ನೋ ಏನೋ. ತೊಂದ್ರೆ ಇಲ್ಲಪ್ಪ, ನೀ ಹೇಗೆ ಬರ್ದ್ರು ಅದು ನನಗೆ ಚಂದವೇ. ಹೌದಾ? ಅಕ್ಕ ನೀ ಸರಿ ಬರೀತಿ ಎನ್ನುವ ವಿಶ್ವಾಸ ನನಗೆ. ವಿಶ್ವಾಸ ಹೌದು, ನಾನು ಹಾಗೆ ಬರೆಯುವುದು. ನಾನು 10 ವರ್ಷ ಬೇಕಾದ್ರೂ ಕಾಯ್ತೇನೆ ಅಂತ ಬರ್ದಿದ್ದಿ. ಹೌದಾ? ಬರ್ದು ನಿನ್ನ ನೆನಪಿಲ್ಲ ನಿನಗೆ? ಬರೆದು ಎಷ್ಟು ವರ್ಷ, ಎಷ್ಟು ಸಮಯ ಕಳೆದೋಯ್ತು. ಹಾಗಾಗಿ ಕೆಲವು ಸಲ ಬಾಳ ಬರೆದ್ರೆ ಹಾಗೆ ಆಗುದು. ಮತ್ತೇನು 10 ವರ್ಷ. ಹೌದು. 10 ವರ್ಷ ಎಂತದ್ದು? ಒಂದು 50 ವರ್ಷ ಹೋಗ್ಲಿ, ನಾನು ಹಾಗೆ ನಿಮ್ಮನ್ನು ಕಾಯ್ತೇನೆ. ಈಗ ನಾನೇ ಸಿಗ್ತೇನೆ ಅಂತಂದ್ರೆ ಇನ್ನು ನೀನು 50 ವರ್ಷ ಬೇಕಾದ್ರೂ ನಾನು ಕಾಯ್ತೇನೆ. ಇನ್ನು 50 ವರ್ಷ? ಸರಿ ಬಿಡು. ಆಗ ಏನಾಗ್ತದೆ ಗೊತ್ತಾ? ಏನಾಗ್ತದೆ? ಇನ್ನು ಬಂಗಾರ ವರ್ಣದ ಮುಖ ಎಲ್ಲ ಸುಕ್ಕುಗಟ್ಟು ಹೋಗ್ತದೆ. ದಾಳಿಂಬೆ ಬೀಜಂತೆ ಇರುವಂತಹ ಎಲ್ಲ ಹಣ್ಣುಗಳು ಉದುರಿ ಹೋಗ್ತದೆ. ಆಗ ನಿನ್ನ ಮಾಡಬೇಡ. ಹೋಗಿ ನೀವು ಬಹಳ ವಿನೋದ ಮಾಡ್ತೀರಿ ನೀವು. ವಿನೋದಲ್ಲದ ಗೊತ್ತಾಗ್ತದೆ ನೋಡು. ನನ್ನ ಮಾತಿನ ಅರ್ಥ ಯಾವುದೇ ಆಗಲಿ ಕಲಿಯಲು ಬಾಲ್ಯವೇ ಹದಗಾಲ ಅಂತ ಹೇಳಿದ್ರು ಹಾಗೆ ಪ್ರಾಯ ಇದ್ದಾಗಲೇ ಪರಿಶ್ರಮ ಪಡಬೇಕಾಗ್ತದೆ. ಹಾಗಾಗಿ ಈ ಸಮಯದಲ್ಲಿ ಮದುವೆ ಆದ್ರೂ ಸೂಕ್ತ ಅಂತ ನಾನು ಭಾವಿಸಿ ನಿನ್ನನ್ನು ವರಿಸುವುದಕ್ಕಾಗಿ ನಾನು ಇಲ್ಲಿ ಬಂದ. ಹೌದಾ? ನಾನಂತೂ ಒಪ್ಪಿದ್ದೇನೆ. ಇನ್ನು ಒಪ್ಪಬೇಕಾದವರು ಯಾರು ಹೇಳಿ? ನೀನು ಅಪ್ಪ ಅಲ್ವಾ? ಹೌದು, ಖಂಡಿತ ಒಪ್ಪಿಸ್ತೇನೆ. ನೀ ಅಪ್ಪನ ಒಪ್ಪಿಗೆ ಪತ್ರ ಮೊದಲ ಬಂದಿತ್ತು. ಹೌದಾ? ಹೌದು. ಮತ್ತೆ ತಡ ಮಾಡುವ